Hello dear students, welcome to Common Chemistry. Myself Praveen. ನಾವು ಬಂದಿವತ್ತು ಕಂಟಿನ್ಯೂಷನ್ ಪಾರ್ಟ್ ಆದಂತಹ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಮುಂಚೆ ಕ್ಲಾಸಲ್ಲಿ ನಾವೆಲ್ಲ ಏನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಈ ಮುಂಚೆ ಕ್ಲಾಸಲ್ಲಿ ನಾನು MCQ ತಗೊಂಡಿದ್ದೆ ಕೆಮಿಕಲ್ ಬಾಂಡಿಂಗ್ಸ್ ಮೇಲಿದ್ದು. ಅದರದ್ದೇ ಕೆಲವೊಂದು ಪಾರ್ಟ್ಸ್ಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ದೋಸ್ ಆರ್ ದ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಹಿಯರ್. ಸೊ ಇವತ್ತು ಬಹಳಷ್ಟು ಕಲಿಯೋದಿದೆ ಇವತ್ತಿನ ಟಾಪಿಕ್ಸ್ ಅಲ್ಲಿ. All right, so now let us begin with molecular orbital theory. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಆಫ್ ಆಲ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಒಳಗಡೆ ಆರ್ಬಿಟಲ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ಹೌದಾ? ನೋಡಿ, ಅಟಾಮಿಕ್ ಆರ್ಬಿಟಲ್ಸ್ಗಳು ಎರಡು ಒಂದಕ್ಕೊಂದು ಕಂಬೈಂಡ್ ಆಗಿ ಏನ್ ಫಾರ್ಮೇಶನ್ ಆಗ್ತದೆ? ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಶನ್ ಆಗ್ತದೆ. ಇದು ಅಟಾಮಿಕ್ ಆರ್ಬಿಟಲ್ ಬೇರೆ ಒಂದು ಅಟಮ್ ಇದ್ರೆ, ಇದು ಅಟಾಮಿಕ್ ಆರ್ಬಿಟಲ್ ಮತ್ತೊಂದು ಅಟಮ್ ಇರ್ತದೆ. ಸೊ ಎರಡು ಕಂಬೈಂಡ್ ಆಗಿ ಫಾರ್ಮೇಶನ್ ಆಗೋದೇ ಮಾಲಿಕ್ಯುಲರ್ ಆರ್ಬಿಟಲ್. ಎಷ್ಟಿದೆ ಅಂದ್ರೆ, ಇಲ್ಲೂ ಒಂದಿದೆ ಇಲ್ಲೂ ಒಂದಿದೆ ಅಂದ್ರೆ, ಇದು ಬೇರೆ, ಸಪೋಸ್ ಇದು ಎ ಅಟಮ್ ಇದೆ ಅಂತ ತಿಳ್ಕೊಳ್ಳಿ, ಇದು ಬಿ ಅಟಮ್ ಇದೆ ಅಂತ ತಿಳ್ಕೊಳ್ಳಿ, ಇದು ಒಂದಿದೆ ಇದನ್ನು ಒಂದೇ ಇದೆ. ಹಾಗಾದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ತಯಾರಾಗುವುದು ಹೊಸದಾಗಿ ಅವು ಕೂಡ ಎಷ್ಟಿರ್ತವೆ? ಎರಡು ಇರ್ತವೆ. ಇದು ಸಿಮಿಲರ್ ಕಾನ್ಸೆಪ್ಟ್ ಟು ದ ಹೈಬ್ರಿಡ್ ಆರ್ಬಿಟಲ್ಸ್. ನಾನು ಹೇಳಿದ್ನಲ್ಲ, ಹೈಬ್ರಿಡೈಸೇಷನ್ ಅಲ್ಲಿ ಏನ್ ಹೇಳಿದ್ದೆ? ಒಂದು ದೊಡ್ಡದಾಗಿರುವ ಹೈಬ್ರಿಡ್ ಆರ್ಬಿಟಲ್, ಒಂದು ಚಿಕ್ಕದಾಗಿರೋ ಹೈಬ್ರಿಡ್ ಆರ್ಬಿಟಲ್ ಎರಡನ್ನು ಮಿಕ್ಸ್ ಮಾಡಿದ್ರೆ ಈಕ್ವಲ್ ಸೈಜ್ದು ಸೇಮ್ ನಂಬರ್, ಇಲ್ಲೂ ಎರಡಿದ್ವು, ಆನಂತರ ಇಲ್ಲೂ ಎರಡದು, ಇವುಗಳಿಗೆ ನಾವು ಹೈಬ್ರಿಡ್ ಆರ್ಬಿಟಲ್ ಅಂತೀವಲ್ಲ, ಹಾಗೆ ಇವುಗಳು ಕೂಡ ಏನಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಅಂದ್ರೆ ಎರಡು ಅಟಾಮಿಕ್ ಆರ್ಬಿಟಲ್ಗಳು ಕಂಬೈಂಡ್ ಆಗಿ ಆಗೋದಕ್ಕೆ ನಾವೇನಂತ ಕರಿತೀವಿ? ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಓಕೆನಾ? ಬನ್ನಿ ಕೆಲವೊಂದು ಸೈಲೆಂಟ್ ಫೀಚರ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇದಿಷ್ಟು ನೀವು ಥಿಂಕ್ ಮಾಡ್ಬಿಟ್ರೆ, ಇದಿಷ್ಟೇ ನೋಟ್ ಮಾಡ್ಕೊಂಡ್ಬಿಟ್ರೆ ದಟ್ ವಿಲ್ ಬಿ ಇನಫ್ ಫಾರ್ ಯು. ಏನೇನಿದಪ್ಪ ಅಂದ್ರೆ ಇದರಲ್ಲಿ ಫಸ್ಟ್ ಆಫ್ ಆಲ್ ನಾನು ಈಗಲೇ ಹೇಳಿದ್ನಲ್ಲ, ಎರಡು ಅಟಾಮಿಕ್ ಆರ್ಬಿಟಲ್, ಮಾಲಿಕ್ಯುಲರ್ ಆರ್ಬಿಟಲ್ ಹೇಗೆ ಫಾರ್ಮೇಶನ್ ಆಗ್ತದೆ? ಓವರ್ಲ್ಯಾಪಿಂಗ್ ಆಗ್ತದೆ. ಏನು ಓವರ್ಲ್ಯಾಪಿಂಗ್ ಆಗ್ತದೆ? ಅಟಾಮಿಕ್ ಆರ್ಬಿಟಲ್ಗಳು ಓವರ್ಲ್ಯಾಪಿಂಗ್ ಆಗ್ತವೆ. ಎಂತ ಅಟಾಮಿಕ್ ಆರ್ಬಿಟಲ್ಗಳು? ಸೇಮ್ ಎನರ್ಜಿ ಇರುವಂತ ಅಟಾಮಿಕ್ ಆರ್ಬಿಟಲ್ಸ್. ಓಕೆನಾ? ಸೇಮ್ ಇರಬೇಕು. ಸೇಮ್ ಇನ್ ದ ಸೆನ್ಸ್, ಸಪೋಸ್ ಎಸ್ ಇದ್ರೆ ಎಸ್ ಜೊತೆ, ಪಿ ಇದ್ರೆ ಪಿ ಜೊತೆ, ಈ ರೀತಿ. ಓಕೆನಾ? ಸೊ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಎಷ್ಟು ಫಾರ್ಮೇಶನ್ ಆಗಿದೆ, ಎಷ್ಟು ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮ್ ಆಗಿದೆಯೋ ಅಷ್ಟೇ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಕೂಡ ಏನಾಗ್ತವೆ ಅಲ್ಲಿ? ಓವರ್ಲ್ಯಾಪ್ ಆಗ್ತದೆ. ಈಗಿನ ಹೇಳಿದ್ನಲ್ಲ, ಎಷ್ಟು ಬಿಫೋರ್ ಕಾಂಬಿನೇಷನ್ ಎಷ್ಟು ಅಟಾಮಿಕ್ ಆರ್ಬಿಟಲ್ ಇರ್ತವೆ ಅಷ್ಟೇ ಮಾಲಿಕ್ಯುಲರ್ ಆರ್ಬಿಟಲ್ಗಳು ಕೂಡ ಫಾರ್ಮೇಶನ್ ಆಗ್ತದೆ. ಓಕೆನಾ? ಸೊ ಇದರಲ್ಲಿ ಎರಡು ರೀತಿಯಾದಂತ ಮಾಲಿಕ್ಯುಲರ್ ಆರ್ಬಿಟಲ್ಗಳು ಫಾರ್ಮೇಶನ್ ಆಗ್ತದೆ. ಯಾವುದು ಲೋವರ್ ಎನರ್ಜೆಟಿಕ್ ಇರುತ್ತಲ್ಲ, ಒಂದು ಲೋವರ್ ಎನರ್ಜೆಟಿಕ್ ಇರ್ತದೆ, ಒಂದು ಹೈಯರ್ ಎನರ್ಜೆಟಿಕ್ ಇರ್ತದೆ. ಸೊ ಲೋವರ್ ಎನರ್ಜೆಟಿಕ್ ಇರೋದಕ್ಕೆ ನಾವು ಏನಂತ ಕರಿತೀವಿ? BMO ಅಂತ ಕರಿತೀವಿ. BMO ಅಂದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಇದಕ್ಕೆ ಶಾರ್ಟ್ ಆಗಿ ಏನಂತ ಕರೀತಾರೆ? BMO ಅಂತ ಕರೀತಾರೆ. ಹಾಗಾದ್ರೆ ಹೈಯರ್ ಇರೋದಕ್ಕೆ ಏನಂತ ಕರೀತಾರೆ? ಎನರ್ಜೆಟಿಕ್ ಇರೋದಕ್ಕೆ ಏನಂತ ಕರೀತಾರೆ? ABMO ಅಂತ ಕರೀತಾರೆ. ಏನಂತ ಕರೀತಾರೆ? ABMO. ಅರ್ಥ ಆಯ್ತಾ? ABMO ಬಂದು ಏನಿದೆ? ಹೈಯರ್ ಎನರ್ಜೆಟಿಕ್ ಇದೆ. BMO ಬಂದು ಲೋವರ್ ಎನರ್ಜೆಟಿಕ್ ಇರುತ್ತೆ. ಹಾಗಾದ್ರೆ ಲೋವರ್ ಎನರ್ಜೆಟಿಕ್ ಇರೋದು ಏನಿರ್ತದೆ? ಸ್ಟೇಬಲ್ ಇರ್ತದೆ. ದಿಸ್ ವಿಲ್ ಬಿ ಸ್ಟೇಬಲ್. ಇದು ಸ್ಟೇಬಲ್ ಇದ್ರೆ ಇದೇನಿರುತ್ತೆ? ಹೈಯರ್ ಎನರ್ಜೆಟಿಕ್ ಇದೇನಿರ್ತದೆ? ಅನ್ಸ್ಟೇಬಲ್ ಇರ್ತದೆ. ಅಂದ್ರೆ BMO ಸ್ಟೇಬಲ್ ಇರ್ತದೆ, BMO ಬಂದು ಏನಿದೆ ರೀ? ಸ್ಟೇಬಲ್ ಇರ್ತದೆ. ABMO ಬಂದು ಏನಿರ್ತದೆ? ಅನ್ಸ್ಟೇಬಲ್ ಇರ್ತದೆ. ಅನ್ಸ್ಟೇಬಲ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಒಂದು ಸ್ಟೇಬಲ್ ಇದ್ರೆ ಮತ್ತೊಂದು ಅನ್ಸ್ಟೇಬಲ್ ಇರ್ತದೆ. ಹಾಗಾದ್ರೆ ಇದ್ರೊಳಗಡೆ ಕೂಡ ಎಲೆಕ್ಟ್ರಾನ್ಸ್ಗಳು ತುಂಬುತ್ತವೆ. ಹೇಗೆ ತುಂಬುತ್ತವೆ ಅಂದ್ರೆ, ಹೇಗೆ ಅಟಾಮಿಕ್ ಆರ್ಬಿಟಲ್ ಒಳಗಡೆ ಹೇಗೆ ಎಲೆಕ್ಟ್ರಾನ್ ತುಂಬಿದ್ವಲ್ಲ, ಅಫ್ಬೂ ಪ್ರಿನ್ಸಿಪಲ್, ಹಾನ್ಸ್ ರೂಲ್ ಮತ್ತೆ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಅದೇ ರೂಲ್ ಗಳನ್ನ ಫಾಲೋ ಮಾಡ್ಕೊಂಡು ನಾವು ಇದರಲ್ಲಿ ತುಂಬ್ತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾಗಾದ್ರೆ ವೇವ್ ಫಂಕ್ಷನ್ ಅಂದ್ರೆ ಏನು? ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ವೇವ್ ಫಂಕ್ಷನ್? ಸೊ ವೇವ್ ಫಂಕ್ಷನ್ ಆಫ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಇಲ್ಲಿ ನಾವು ಏನಂತ ಬರ್ತಿದ್ವಿ ಅಂದ್ರೆ ಸಾಯಿ ಅಥವಾ ಶಾಯ್ ಅಂತ ಕರೀತಾರೆ. ಶಾಯ್ ಬಿ ಇಸ್ ಈಕ್ವಲ್ ಟು ಸಾಯಿ ಎ ಪ್ಲಸ್ ಸಾಯಿ ಬಿ ಅಂತ ಕರಿತೀವಿ. ಸೊ ವೇವ್ ಫಂಕ್ಷನ್ ಆಫ್ ದ ಆಂಟಿ ಬಾಂಡಿಂಗ್ ಆರ್ಬಿಟಲ್ಗೆ ಬಿ ಅಂದ್ರೆ ಬಾಂಡಿಂಗ್ ಆರ್ಬಿಟಲ್, ಓಕೆನಾ? ಎ ಅಂದ್ರೆ ಆಂಟಿ ಬಾಂಡಿಂಗ್ ಆರ್ಬಿಟಲ್. ಸೊ ಇದಕ್ಕೆ ಸಾಯಿ ಎ ಮೈನಸ್ ಸಾಯಿ ಬಿ ಅಂತ ಕರಿತೀವಿ. ಅಂದ್ರೆ ಸಾಯಿ ಎ ಅಂದ್ರೆ ಏನಪ್ಪಾ ಅಂದ್ರೆ ವೇವ್ ಫಂಕ್ಷನ್ ಆಫ್ ಅಟಾಮಿಕ್ ಎ, ಸಾಯಿ ಬಿ ಅಂದ್ರೆ ಅಟಾಮಿಕ್ ಫಂಕ್ಷನ್ ಆಫ್ ಬಿ.
ಸರ್ ಹೀಗಂದ್ರೆ ಏನು ನೋಡಿ, ಫಸ್ಟ್ ಆಫ್ ಆಲ್ ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಅಟಾಮಿಕ್ ಆರ್ಬಿಟಲ್ ಒಳಗಡೆ ನಾವು ಅಟಮ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಎಲೆಕ್ಟ್ರಾನ್ಗಳ ಬಗ್ಗೆ ನಾವೇನ್ ತಿಳ್ಕೊಂಡಿರ್ತೀವಿ, ಎಲೆಕ್ಟ್ರಾನ್ ಒಂದು ಮೂವಿಂಗ್ ಪಾರ್ಟಿಕಲ್ ನೇಚರ್ ಇದೆ, ಮತ್ತೆ ವೇವ್ ನೇಚರ್ ಇದೆ ಅಂತ ಕೂಡ ಹೇಳ್ತೀವಿ. ಯಾವುದು? ಎಲೆಕ್ಟ್ರಾನ್. ಸೊ ವೇವ್ ನೇಚರ್ ಇದ್ರೆ ಹೇಗೆ ಮೂವ್ ಆಗ್ತದೆ, ಈ ರೀತಿ ಆಸಿಲೇಷನ್ ಪಾತ್ ಅನ್ನೋದು ಫಾಲೋ ಮಾಡ್ತದೆ. ಇಲ್ಲೆಲ್ಲ ನೀವು ಓದಿರ್ಬೇಕಲ್ಲ, ಇದನ್ನ ಏನಂತ ಕರಿತೀರಿ, ಲ್ಯಾಂಬ್ಡಾ ಅಂತ ಕರಿತೀರಿ, ಆಂಪ್ಲಿಟ್ಯೂಡ್ ಬರ್ತದೆ, ದೋಸ್ ಆಲ್ ಸ್ಟಫ್ಸ್ ಅಲ್ಲೆಲ್ಲ ಬರ್ತಾ ಇರ್ತದೆ. ಸೊ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಜಸ್ಟ್ ಎಲೆಕ್ಟ್ರಾನ್ ಅಂದ್ರೆ ನಾವು ಏನಂತ ಸ್ಟಡಿ ಮಾಡ್ತಿದ್ವಿ ಅಂದ್ರೆ ಆಸ್ ಎ ವೇವ್ ಅಂತ ಸ್ಟಡಿ ಮಾಡ್ತಿದ್ವಿ. ಹಾಗಾದ್ರೆ ಸೈ ಎ ಅಂದ್ರೆ ಏನು, ಸೈ ಬಿ ಅಂದ್ರೆ ಏನು, ಸೈ ಎ ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ಇಟ್ ಈಸ್ ಎ ಅಡಿಟಿವ್ ಸಬ್ಸ್ಟ್ರಾಕ್ಟಿವ್ ಎಫೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತದೆ. ಬಿ ಏನ್ ಇಂಡಿಕೇಟ್ ಮಾಡ್ತದೆ, ಅಡಿಟಿವ್ ಎಫೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ಹೇಳ್ತೀನಿ, ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಹಿಯರ್ ಐ ಟುಕ್, ಓಕೆನಾ. ಇದು ನಾನು ಮುಂದೆ ಬರ್ತೀನಿ, ಸದ್ಯ ಇಷ್ಟು ತಿಳ್ಕೊಳ್ಳಿ, ಓಕೆನಾ. ಸೊ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಒಳಗಡೆ ಏನಾಗ್ತದೆ, ಸಪೋಸ್ ಒಂದು ವೇವ್ ಇದೆ ಅಂತ ತಿಳ್ಕೊಳ್ಳಿ, ಅದರದ್ದು ವೇವ್ ಫಂಕ್ಷನ್ ಎಷ್ಟಂದ್ರೆ ಸೈ ಎ ಅಂತ ಬರ್ಕೊಂಡಿದೀವಿ. ಮತ್ತೊಂದು ಚಿಕ್ಕದಾಗಿರೋ ವೇವ್ ಇದೆ, ಅದರ ಸೈ ಫಂಕ್ಷನ್ ಏನಂತ ಬರ್ಕೊಂಡಿದೀವಿ, ವೇವ್ ಫಂಕ್ಷನ್ ಏನಂತ ಬರ್ಕೊಂಡಿದೀವಿ, ಸೈ ಬಿ ಅಂತ ಬರ್ಕೊಂಡಿದೀವಿ. ಸೈ ಎ ಮತ್ತು ಸೈ ಬಿ ಎರಡು ಕಂಬೈಂಡ್ ಆದ್ರೆ ಅದಕ್ಕೆ ನಾವು ಅಡಿಟಿವ್ ಇಫೆಕ್ಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಅಡಿಟಿವ್ ಇಫೆಕ್ಟ್. ಅಡಿಟಿವ್ ಇಫೆಕ್ಟ್ ಅಲ್ಲಿ ಏನಾಗ್ತದೆ, ಎರಡು ವೇವ್ಗಳು ಕುಂತಾಗ ಅಲ್ಲಿ ಏನಾಗ್ತದೆ, ಎರಡು ಒಂದೇ ಪಾತಲ್ಲಿ ಬರ್ತದೆ. ಸೊ ಹಾಗಾಗಿ ಎರಡು ಆಡ್ ಮಾಡ್ತೀವಿ, ಓಕೆನಾ. ಸೊ ಆಡ್ ಮಾಡೋದ್ರಿಂದ ವಾಟ್ ಹ್ಯಾಪನ್ಸ್ ಹಿಯರ್, psi a plus psi b is equal to psi a plus psi b into psi a plus psi b ಮಾಡಿದಾಗ psi a plus psi b whole square ಅಂದ್ರೆ psi a plus psi b plus 2 psi a into psi b ಅಂದ್ರೆ a plus b whole square ಇರಲ್ಲ, ಆ ಫಾರ್ಮೆಟ್ ಅಲ್ಲಿ ಬರ್ಕೋತೀವಿ. ಸಿಮಿಲರ್ಲಿ ಇದು ಯಾವಾಗ ಆಗ್ತದಪ್ಪ ಅಂದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಅರ್ಥ ಆಗ್ತದೆ, ಎರಡು ಒಂದಕ್ಕೊಂದು ಕೂತಾಗ ಅದು ಮತ್ತಷ್ಟು ದೊಡ್ಡದಾಗಿ ಕನ್ವರ್ಟ್ ಆಗ್ತದೆ, ಓಕೆನಾ. ಸೊ ಅದು ಎಲ್ಲಿ ನೋಡ್ಲಿಕ್ಕೆ ಸಿಗ್ತದಪ್ಪ ಅಂದ್ರೆ ನಿಮಗೆ BMO ದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಸೊ ಹಾಗಾದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಇನ್ ಫೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಇನ್ ಫೇಸ್ ಆಫ್ ದ ವೇವ್ ಅಂತ ಕರಿತೀವಿ. ಸೊ BMOಗಳಲ್ಲಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಒಳಗಡೆ ನಾವು ವೇವ್ ಫಂಕ್ಷನ್ ಅನ್ನು ಸ್ಟಡಿ ಮಾಡಿದ್ರೆ ಅದು ಹೇಗಿರ್ತದೆ, ಇನ್ ಫೇಸ್ ಇರ್ತದೆ. ಬಟ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಯಾವಾಗಪ್ಪ ಅಂದ್ರೆ ಇಲ್ಲೂ ಕೂಡ ನಾವು ಸೇಮ್ ತಗೋತೀವಿ, ಒಂದು ವೇವ್ ಇದಿದೆ, ಮತ್ತೊಂದು ವೇವ್ ಇದಿದೆ. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದಕ್ಕೊಂದು ಸಬ್ಸ್ಟ್ರಾಕ್ಟಿವ್ ಎಫೆಕ್ಟ್ ಆಗಿ ಇಲ್ಲಿ ಏನಾಗ್ತದೆ, ABMO ಫಾರ್ಮೇಶನ್ ಆಗ್ತದೆ. ABMO ಫಾರ್ಮೇಶನ್ ಆದಾಗ ಅದು ವೇವ್ ಫಂಕ್ಷನ್ ಏನಿದೆಯಲ್ಲ ಅದು ಇನ್ ಫೇಸ್ ಇರಲ್ಲ, ಬದಲಾಗಿ ಏನಿರ್ತದೆ, ಔಟ್ ಫೇಸ್ ಇರ್ತದೆ. ಇಟ್ ಈಸ್ ಎ ಔಟ್ ಫೇಸ್. ಸೊ ಔಟ್ ಫೇಸ್ ಇರೋದ್ರಿಂದ ಇಲ್ಲಿ ಏನಾಗ್ತದೆ, psi a minus psi b into psi a minus psi b is equal to psi a minus psi b whole square ಆಗ್ತದೆ. ಸೊ that will be psi a plus psi b minus 2 psi a into psi b. ಸರ್ ಇದನ್ನೆಲ್ಲ ಏನ್ ಹೇಳ್ತಿದ್ರೆ ಅಂದ್ರೆ ನೀವು ಏನು ಟೆನ್ಷನ್ ತಗೋಬೇಡಿ. ಜಸ್ಟ್ ನಾನು ಸಿಂಪಲ್ ಆಗಿ ಇಲ್ಲಿ ಏನ್ ಹೇಳ್ಬೇಕು ಇಷ್ಟಪಡ್ತಿದ್ದೀನಪ್ಪ ಅಂದ್ರೆ BMOಗಳಂದ್ರೆ ಏನಿರ್ತವೆ ಅಂದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಗಳು ಇರ್ತವೆ. ಸೊ ಇದ್ರ ಬಗ್ಗೆನೂ ಹೇಳ್ಬೇಕಂದ್ರೆ ನಾನು ಇಲ್ಲೇ ಒಂದು ಎಕ್ಸಾಂಪಲ್ ತಗೋತೀನಿ. ಸಿ ಹಿಯರ್ ನಾನು ಏನ್ ಹೇಳಿದ್ದೆ, ಅಟಾಮಿಕ್ ಆರ್ಬಿಟಲ್ ಹೇಳಿದ್ದೆ. ಇಲ್ಲೊಂದು ಅಟಾಮಿಕ್ ಆರ್ಬಿಟಲ್ ಇದೆ, ಇಲ್ಲೊಂದು ಅಟಾಮಿಕ್ ಆರ್ಬಿಟಲ್ ಇದೆ, ಓಕೆನಾ. ಇವೆರಡು ಏನಾಗ್ತವೆ, ಕಂಬೈಂಡ್ ಆಗ್ತವೆ. ಕಂಬೈಂಡ್ ಆಗಿ ಈ ರೀತಿ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಶನ್ ಮಾಡ್ತದೆ. ಇದು ಕೆಳಗಡೆ ಇದ್ದಿದ್ದೇನಪ್ಪ ಅಂದ್ರೆ ಲೋವರ್ ಎನರ್ಜೆಟಿಕ್, ಮೇಲ್ಗಡೆ ಇದ್ದಿದ್ದೇನಿದೆ ಹೈಯರ್ ಎನರ್ಜೆಟಿಕ್, ಓಕೆನಾ. ಹೈಯರ್ ಎನರ್ಜೆಟಿಕ್ ಇದ್ದಿದ್ದು ಯಾವಾಗ್ಲೂ ಏನಿರ್ತದೆ, ABMO ಇರ್ತದೆ, ABMO. ಲೋವರ್ ಎನರ್ಜೆಟಿಕ್ ಇದ್ದಿದ್ದು ಯಾವಾಗ್ಲೂ ಏನಿರ್ತದೆ, BMO ಇರ್ತದೆ. BMO ಅಂದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ABMO ಅಂದ್ರೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಓಕೆನಾ. ಸೊ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಶನ್ ಆಗ್ಬೇಕಾದ್ರೆ ಎರಡು ವೇವ್ಗಳು ನಾನು ಹೇಳಿದ್ನಲ್ಲ, ಎರಡು ವೇವ್ಗಳು ಏನಿರ್ತವೆ, ಇನ್ ಫೇಸ್ ಇರ್ತವೆ. ಇನ್ ಫೇಸ್ ಇರೋದ್ರಿಂದ ಇಲ್ಲಿ ಏನ್ ಮಾಡ್ತೀರಿ, psi a plus psi b ಮಾಡ್ಕೋತೀರಿ. ಅರ್ಥ ಆಯ್ತಾ ನಾನು ಹೇಳಿದ್ದು, psi a plus psi b ಮಾಡ್ಕೋತೀರಿ, ಓಕೆ. ಇನ್ ಫೇಸ್ ಇದ್ದಾಗ ಸಪೋಸ್ ಇನ್ ಫೇಸ್ ಇದ್ದಿದ್ದೆಲ್ಲ ಅಟಾಮಿಕ್ ಆರ್ಬಿಟಲ್ಗಳು ಎರಡು ಎಲೆಕ್ಟ್ರಾನ್ಗಳು ಕಂಬೈಂಡ್ ಆಗಿ ಏನ್ ಫಾರ್ಮೇಶನ್ ಮಾಡ್ತವೆ, ಇನ್ ಫೇಸ್ ಇದ್ದಾಗ ಏನಾಗ್ತದೆ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಶನ್ ಆಗ್ತದೆ. ಔಟ್ ಆಫ್ ಫೇಸ್ ಇದ್ದಾಗ ಏನಾಗ್ತದೆ, ಸಬ್ಸ್ಟ್ರಾಕ್ಟಿವ್ ಇಫೆಕ್ಟ್ ಆಗಿ ABMO ಫಾರ್ಮೇಶನ್ ಆಗ್ತದೆ. ಏನ್ ಫಾರ್ಮೇಶನ್ ಆಗ್ತದೆ, ABMO. ಅರ್ಥ ಆಯ್ತಾ ನಾನು ಹೇಳಿದ್ದು. ಹಾಗಾದ್ರೆ ಕೆಲವೊಂದು ಡಿಫ್ರೆನ್ಸಸ್ ನಾನು ಇಲ್ಲಿ ಬರ್ದಿದ್ದೀನಿ. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂದ್ರೆ ಏನಂತ ಬರ್ತಿದ್ದೀನಿ ನೋಡಿ. ಸೊ ವಾಟ್ ಈಸ್ ಅ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್? ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂದ್ರೆ ಇಲ್ಲಿ ಲೀನಿಯರ್ ಕಾಂಬಿನೇಷನ್, ಅದೇ ಹೇಳಿದ್ನಲ್ಲ, ಅಡಿಟಿವ್ ಪಾರ್ಟ್ ಆಗ್ತದೆ. ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್. ಸೊ psi b is equal to psi a plus psi b ಮಾಡ್ತೀವಿ. ABMO ಅಂದ್ರೆ ಇದನ್ನು ಲೀನಿಯರ್ ಕಾಂಬಿನೇಷನ್ ಆಫ್ ದೇರ್ ವೇವ್ ಫಂಕ್ಷನ್, ಬಟ್ ಇಲ್ಲಿ ಸಬ್ಸ್ಟ್ರಾಕ್ಟಿವ್ ಇಫೆಕ್ಟ್ ಇದೆ.
ಇಲ್ಲಿ ಅಡಿಟಿವ್ ಇಫೆಕ್ಟ್ ಆದ್ರೆ ಇಲ್ಲಿ ಏನಾಗ್ತದೆ, ಸಬ್ಸ್ಟ್ರಾಕ್ಟಿವ್ ಇಫೆಕ್ಟ್ ಆಗ್ತದೆ. ಸೊ ಇದು ನೋಡಲ್ ಪ್ಲೇನ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೋಡಲ್ ಪ್ಲೇನ್ ಇದ್ರ ಬಗ್ಗೆ ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ, ಇದು ಹೇಳೋದು ಇಲ್ಲ ನಾವು. ಡೈರೆಕ್ಟ್ಲಿ ಇಲ್ಲಿ ಬನ್ನಿ. ಎಲೆಕ್ಟ್ರಾನ್ ಡೆನ್ಸಿಟಿ ಬಿಟ್ವೀನ್ ಟೂ ನ್ಯೂಕ್ಲಿಯೈ, ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಆಟಮ್. ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗ್ತದೆ ಇಲ್ಲಿ, ಇಲ್ಲಿ ಏನಾಗ್ತದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆಗ್ತದೆ. ಮತ್ತೆ ಇದ್ರದ್ದು ಎನರ್ಜಿ ಕಡಿಮೆ ಇರ್ತದೆ. ಇದ್ರ ಬಗ್ಗೆ ಬೇಕಾದ್ರೆ ನಿಮಗೆ ಕ್ವಶನ್ಸ್ ಬಂದ್ರೆ ಬರ್ಬೋದು. ಇಲ್ಲಿ ಎನರ್ಜಿ ಕಮ್ಮಿ ಇದ್ರೆ ಏನಿರ್ತದೆ, ಎನರ್ಜಿ ಜಾಸ್ತಿ ಇರ್ತದೆ. ಯಾವ್ದು ಎನರ್ಜಿ ಕಡಿಮೆ ಇರ್ತದೋ ಸ್ಟೇಬಲ್ ಇರ್ತದೆ, ಯಾವ್ದು ಎನರ್ಜಿ ಜಾಸ್ತಿ ಇರೋದು ಅನ್ಸ್ಟೇಬಲ್ ಇರ್ತದೆ. ಸೊ ಎಲೆಕ್ಟ್ರಾನ್ ಇಸ್ ಪ್ಲೇಸ್ ಬಿಟ್ವೀನ್ ದ BMO, ಎಲೆಕ್ಟ್ರಾನ್ಸ್ ಆರ್ ಪ್ಲೇಸ್ಡ್ ಇನ್ ದ ABMO. ಓಕೆನಾ. ಸೊ BMO ದಲ್ಲಿ ಇದ್ದಿದ್ದ ಎಲೆಕ್ಟ್ರಾನ್ಸ್ ಗಳು ಇರ್ತವೆ, ಸ್ಟೆಬಿಲೈಸ್ಡ್ ಇರ್ತವೆ. ABMO ದಲ್ಲಿ ಇರೋದು ಅನ್ಸ್ಟೆಬಿಲೈಸ್ಡ್ ಇರ್ತವೆ, ಅಂದ್ರೆ ಡಿಸ್ಟೆಬಿಲೈಸ್ಡ್ ಆಗ್ತಾ ಇರ್ತವೆ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ BMO ಅಂಡ್ ABMO. ಸೊ BMO ಇದ್ರೆ ಅಲ್ಲೆಲ್ಲ ನಾವು ಸಿಗ್ಮಾ ಪೈ ಅಂತ ಬರಿತೀವಿ, ABMO ಇದ್ರೆ ಸಿಗ್ಮಾ ಸ್ಟಾರ್ ಪೈ ಸ್ಟಾರ್ ಅಂತ ಬರಿತೀವಿ. ಓಕೆನಾ. ಸೊ ನಾವು ಕಮ್ ಟು ದಿಸ್ ಪಾಯಿಂಟ್. ಅರ್ಥ ಆಯ್ತಾ ನಾನು ಹೇಳಿದ್ದು? ನೀವು ಜಾಸ್ತಿ ಏನು ಇಲ್ಲಿ ಏನು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರೇಟ್ ಅವೇ ನೀವೇನು ಎಕ್ಸಾಮ್ ಅಲ್ಲಿ ನಿಮ್ ಕ್ವಶನ್ಸ್ ಬಂದ್ರು ಕೂಡ ಎಲ್ಲಿಂದ ಬರುತ್ತೆ, ಒಂದು ಅದ್ರ ಡೆಫಿನೇಷನ್ ಇಂದ ಬರುತ್ತೆ, ಎರಡನೇದು ಎಷ್ಟು ನಂಬರ್ ಫಾರ್ಮೇಶನ್ ಆಗಿದೆ ಅಂತ ಬರುತ್ತೆ, ಮೂರು ABMO ಯಾವಾಗ ಫಾರ್ಮೇಶನ್ ಆಗ್ತದೆ, BMO ಯಾವಾಗ ಫಾರ್ಮೇಶನ್ ಆಗುತ್ತೆ ಅಂತ ಬರ್ತದೆ. ನೋಡಿ, ಎರಡು ಅಟಾಮಿಕ್ ಆರ್ಬಿಟಲ್ಗಳು ಕುಂತ್ರೆ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಶನ್ ಆಗ್ತದೆ. ಓಕೆನಾ. ಇದು ಒಂದು ನೆನ್ಪಿಟ್ಕೋಬೇಡಿ. ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಎರಡು ರೀತಿ ಆಗ್ತದೆ, ಒಂದು ABMO ಆಗ್ತದೆ, ಮತ್ತೊಂದು BMO ಆಗ್ತದೆ. ದಿಸ್ ವಿಲ್ ಬಿ BMO ಯಾಕೆ ಕೆಳಗಡೆ ಬರ್ದೀನಿ, ಲೆಸ್ ಎನರ್ಜೆಟಿಕ್. ABMO ಯಾಕೆ ಮೇಲ್ಗಡೆ ಬರ್ದೀನಿ, ಮೋರ್ ಎನರ್ಜೆಟಿಕ್. ಓಕೆನಾ. ಇದು ಮೋರ್ ಎನರ್ಜೆಟಿಕ್ ಇರೋದ್ರಿಂದ ಅನ್ಸ್ಟೇಬಲ್ ಇದೆ, ಇದು ಲೆಸ್ ಎನರ್ಜೆಟಿಕ್ ಇರೋದ್ರಿಂದ ಸ್ಟೇಬಲ್ ಇದೆ. ಇದಿಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ದಟ್ ಮಚ್ ವಿಲ್ ಬಿ ಇನಫ್. ಸೊ ದಿಸ್ ಇಸ್ ಅಬೌಟ್ ದ ABMO. ಆ ನಂತರ ನಿಮ್ಮಲ್ಲಿ ಒಂದು ಕ್ವಶನ್ ಬಂದಿದೆ, ವಾಟ್ ಈಸ್ ದಿಸ್ ಯಾವುದು LCAO ಅಂತ. ಇದ್ರ ಮೇಲೂ ಕೂಡ ಸಿಲೆಬಸ್ ಅಲ್ಲಿ ಹಾಕಿದ್ದೇನೆ. LCAO ಅಂದ್ರೆ ಏನಪ್ಪಾ ಅಂದ್ರೆ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್. ನಾನು ಹೇಳಿದ್ನಲ್ಲ, ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ಎರಡು ರೀತಿ ಆಗ್ತವೆ. ಓಕೆನಾ. ಯಾವ್ದಾಗ್ತದೆ, ಒಂದು ಅಡಿಟಿವ್ ಇಫೆಕ್ಟ್ ಇಂದ, ಮತ್ತೊಂದು ಸಬ್ಸ್ಟ್ರಾಕ್ಟಿವ್ ಇಫೆಕ್ಟ್ ಇಂದ. ಅಡಿಟಿವ್ ಇಫೆಕ್ಟ್ ಇಂದ ಆಗೋದ್ರಿಂದ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ಎರಡು ಇನ್ ಫೇಸ್ ಇದ್ರೆ ಏನ್ ಫಾರ್ಮೇಶನ್ ಆಗ್ತದೆ, BMO ಫಾರ್ಮೇಶನ್ ಆಗ್ತದೆ. LCAO ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಗಳು ಔಟ್ ಆಫ್ ಫೇಸ್ ಇದ್ರೆ ಅಥವಾ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇದ್ರೆ ಏನ್ ಫಾರ್ಮೇಶನ್ ಆಗ್ತದೆ, ABMO ಫಾರ್ಮೇಶನ್ ಆಗ್ತದೆ. ಇನ್ ಫೇಸ್ ಇದ್ರೆ BMO ಫಾರ್ಮೇಶನ್ ಆಗ್ತದೆ, ಔಟ್ ಆಫ್ ಫೇಸ್ ಇದ್ರೆ ABMO ಫಾರ್ಮೇಶನ್ ಆಗ್ತದೆ. ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಇನ್ ಫೇಸ್ ಇದ್ದಾಗ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಔಟ್ ಫೇಸ್ ಇದ್ದಾಗ ಏನಂತ ಕರಿತೀವಿ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಎಸ್ ಎ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. BMO ಗಳನ್ನ ಎದರಿಂದ ರಿಪ್ರೆಸೆಂಟ್ ಮಾಡ್ತೀವಿ, ಸಿಗ್ಮಾ ಪೈ ಇಂದ ರಿಪ್ರೆಸೆಂಟ್ ಮಾಡಿದ್ರೆ, ABMO ಎದರಿಂದ ರಿಪ್ರೆಸೆಂಟ್ ಮಾಡ್ತೀವಿ, ಸಿಗ್ಮಾ ಸ್ಟಾರ್ ಮತ್ತೆ ಪೈ ಸ್ಟಾರ್ ಗಳಿಂದ ರಿಪ್ರೆಸೆಂಟ್ ಮಾಡ್ತೀವಿ. ದಿಸ್ ಮಚ್ ವಿಲ್ ಬಿ ಇನಫ್ ಫಾರ್ ದಿಸ್ LCAO ಕಾನ್ಸೆಪ್ಟ್ ಮತ್ತೆ ನಿಮ್ BMO ABMO ಕಾನ್ಸೆಪ್ಟ್ ಗೆ ಇಷ್ಟಿದ್ರೆ ಸಾಕು. ಓಕೆನಾ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸೊ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ನಾನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರ್ತಿದ್ದೀನಿ. ಹಿಯರ್ ಐ ಎಕ್ಸ್ಪ್ಯಾಂಡೆಡ್. ಓಕೆನಾ. ನಿಮ್ಗೋಸ್ಕರ ಅಂತಾನೆ ಸ್ವಲ್ಪ ಇದು ನೋಟ್ಸ್ ನಾನು ಮಾಡಿದ್ದೀನಿ. ಸೊ ಜಸ್ಟ್ ಏನ್ ಮಾಡಿ ಇದನ್ನ ಸ್ವಲ್ಪ ಇದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. ಒನ್ ಸೆಕೆಂಡ್, ಐ ವಿಲ್ ಸ್ವಲ್ಪ ಫಾಂಟ್ ಸೈಜ್ ಇನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಈಸಿಲಿ ಕಾಪಿ ಮಾಡ್ಕೋಬಹುದು. ಓಕೆನಾ. ಸೊ ಆಲ್ ರೈಟ್, ಹಿಯರ್ ನೌ ಲುಕ್ ಎಟ್ ಹಿಯರ್. ನಾನು ಅದನ್ನೇ ಹೇಳಿದ್ನಲ್ಲ, ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ಆಗ್ಬೇಕಾದ್ರೆ ಎರಡು ಏನಿರ್ಬೇಕು, ಸೇಮ್ ಇರ್ಬೇಕು. ಅಂದ್ರೆ 2p ಒಳಗಡೆನೂ ಕೂಡ ಮೂರ್ ಇರ್ತವೆ. ಲೀನಿಯರ್ ಅಂದ್ರೇನು, ಒಂದೇ ಇದರಲ್ಲಿ ಲೀನಿಯರ್. ಸೊ 2p ಆರ್ಬಿಟಲ್ ಆಫ್ ಎನ್ ಅಟಮ್ ಕಂಬೈನ್ ವಿತ್ ಅನದರ್ 2p ಆರ್ಬಿಟಲ್. ಓಕೆನಾ. ಅದೇ ರೀತಿ ಬಟ್ ಇಟ್ ಕೆನಾಟ್ ಕಂಬೈನ್ ವಿತ್ 1s ಆರ್ಬಿಟಲ್ ವಿತ್ 2p. ಹೇಳಿದ್ನಲ್ಲ, 2p ಇದ್ರೆ 2p ಅಟಾಮಿಕ್ ಆರ್ಬಿಟಲ್ ಒಂದು ಅಟಮ್ ಇದ್ರೆ, ಈ ಕಡೆ ಇನ್ನೊಂದು ಅಟಾಮಿಕ್ ಆರ್ಬಿಟಲ್ 2p ಇದ್ದಾಗ ಎರಡು ಕಂಬೈಂಡ್ ಆಗಿ ಏನ್ ಫಾರ್ಮೇಶನ್ ಮಾಡ್ತವೆ, ಎರಡು ಆರ್ಬಿಟಲ್ ಫಾರ್ಮೇಶನ್ ಮಾಡ್ತವೆ. ಒಂದು BMO ಇರ್ತದೆ, ಮತ್ತೊಂದು ABMO ಇರ್ತದೆ. ದಿಸ್ ಈಸ್ ABMO. ಈ ಕಡೆ ಕಟ್ ಆಗುತ್ತೆ ಬಹುಶಃ. ಐ ವಿಲ್ ರೈಟ್ ಹಿಯರ್. ನಾನು ಇದನ್ನ ಇಲ್ಲಿ ಡ್ರಾ ಮಾಡ್ತೀನಿ. ಐ ವಿಲ್ ಟೇಕ್ ಹಿಯರ್. ನಾನೇನ್ ಹೇಳಿದ್ದೆ, 2p ಇದ್ರೆ 2p ಜೊತೆನೆ ಕಂಬೈಂಡ್ ಆಗ್ತದೆ. 2p ಆಫ್ ಒನ್ ಅಟಮ್, 2p ಆಫ್ ಅನದರ್ ಅಟಮ್. ಎರಡು ಕಂಬೈಂಡ್ ಆಗಿ ಏನ್ ಫಾರ್ಮೇಶನ್ ಮಾಡ್ತವೆ, ಎರಡು
ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಶನ್ ಮಾಡ್ತದೆ. ಅದರಲ್ಲಿ ಒಂದು ಬಂದು ಏನಿರುತ್ತೆ, ಇದು ಬಂದು ABM ಇರ್ತದೆ, ಇದು ಬಂದು BM ಇರ್ತದೆ. ಅರ್ಥ ಆಯ್ತಾ? ಅದೇ 1s ಈ ಕಡೆ 2p ಇದ್ದಾಗ ಇಲ್ಲಿ ಈ ರೀತಿ ಫಾರ್ಮೇಶನ್ ಆಗ್ತದ ಅಂದ್ರೆ ದಟ್ ಈಸ್ ನಾಟ್ ಪಾಸಿಬಲ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಪಾಯಿಂಟ್ ವಿ ಹ್ಯಾವ್ ಟು ಡಿಸ್ಕಸ್. ಅದೇ ರೀತಿ ಕಂಬೈನಿಂಗ್ ಅಟಮ್ಸ್ ಏನಿರ್ಬೇಕು, ಸೇಮ್ ಸಿಮಿಟ್ರಿ ಇರಬೇಕು ಅರೌಂಡ್ ದ ಮಾಲಿಕ್ಯುಲರ್ ಆಕ್ಸಿಸ್. ಪ್ರಾಪರ್ ಕಾಂಬಿನೇಷನ್ ಆಗ್ತದೆ, ಅದರ್ವೈಸ್ ಎಲೆಕ್ಟ್ರಾನ್ ಡೆನ್ಸಿಟಿ ವಿಲ್ ಸ್ಪೇರ್ಸ್, ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗಲ್ಲ ಅಲ್ಲಿ ಸರಿಯಾಗಿ ಇರಲ್ಲ ಅಂತ ಅರ್ಥ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಪಿ ಅಂದ ಕೂಡಲೇ ನೀವೊಂದು ಇಲ್ಲೊಂದು ಅರ್ಥ ಮಾಡ್ಕೋಬೇಕು. 2px ಇದ್ರೆ ಇಲ್ಲೂ 2px ಬೇಕು. ಸಪೋಸ್ ನಾನು ಈ ಕಡೆ 2py ತಗೋತೀನಿ, ಇಲ್ಲಿ ನಾನು ಈ ಕಡೆ ನಾನು 2py ತಗೋತೀನಿ, ಈ ಕಡೆ ನಾನು 2px ತಗೋತೀನಿ ಅಂದ್ರೆ ಅಲ್ಲೂ ಕೂಡ ಏನಾಗಲ್ಲ, ಈ ರೀತಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗಳು ಫಾರ್ಮೇಶನ್ ಆಗಲ್ಲ, BM ABM ಫಾರ್ಮೇಶನ್ ಆಗಲ್ಲ. ಸೊ ಆಲ್ ಆಫ್ ದೆಮ್ ಮಸ್ಟ್ ಹ್ಯಾವ್ ಸೇಮ್ ಏನಿರಬೇಕು, ಪ್ರಾಪರ್ ಕಾಂಬಿನೇಷನ್ ಇರಬೇಕು, ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಕೂಡ ಏನಿರ್ತದೆ ಅಲ್ಲಿ ಕರೆಕ್ಟ್ ಆಗಿ ಇರ್ತದೆ, ಇಲ್ಲ ಅಂದ್ರೆ ಅದು ಫಾರ್ಮೇಶನ್ ಆಗಲ್ಲ. ಪ್ರಾಪರ್ ಸಿಮಿಟ್ರಿ ಮತ್ತೆ ಮಾಲಿಕ್ಯುಲರ್ ಆಕ್ಸಿಸ್ ಇರಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಅದನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 2pz ಆರ್ಬಿಟಲ್ ಆಫ್ ಅನ್ ಆಟಮ್ ಕ್ಯಾನ್ ಓನ್ಲಿ ಕಂಬೈನ್ ವಿತ್ ಎ 2pz ಬಂದು ಎದ್ರ ಜೊತೆ ಕಂಬೈನ್ ಆಗ್ತದೆ, ಕೇವಲ 2pz ಜೊತೆ ಕಂಬೈನ್ ಆಗ್ತದೆ. ಇಟ್ ಕ್ಯಾನಾಟ್ ಕಂಬೈನ್ ವಿತ್ 2px ಆರ್ 2py. ಇದನ್ನೇ ನಾನು ಹೇಳ್ತಾರೆ. ಸೊ ಪ್ರಾಪರ್ ಓವರ್ಲ್ಯಾಪಿಂಗ್ ಬಿಟ್ವೀನ್ ದ ಅಟಾಮಿಕ್ ಆರ್ಬಿಟಲ್, ಓವರ್ಲ್ಯಾಪಿಂಗ್ ಎಷ್ಟು ಚೆನ್ನಾಗಿ ಆಗ್ತದೆ ಅಷ್ಟು ಗ್ರೇಟರ್ ಎಕ್ಸ್ಟೆಂಟ್ಗೆ ಏನಾಗ್ತದೆ, ನಿಮ್ BM ABMಗಳು ಫಾರ್ಮೇಶನ್ ಆಗ್ತದೆ. ಓಕೆನಾ? ಸೊ ಗ್ರೇಟರ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪ್ ಇನ್ ಅಟಮ್, ಗ್ರೇಟರ್ ವಿಲ್ ಬಿ ದಿ ನ್ಯೂಕ್ಲಿಯರ್ ಡೆನ್ಸಿಟಿ ಅಂಡ್ ನ್ಯೂಕ್ಲಿಯರ್ ಆಫ್ ದ 2 atom. ಹಂಗಂದ್ರೆ ಏನಪ್ಪಾ ಅಂದ್ರೆ, ಒಂದು ಸಪೋಸ್ ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ಎರಡು ಎಷ್ಟು ಸರಿಯಾಗಿ ಓವರ್ಲ್ಯಾಪ್ ಆಗ್ತದಲ್ಲ ಅಷ್ಟು ಸರಿಯಾಗಿ ಇವು ಎರಡು BM ABM ಗೆ ಈ ಅಟಮ್ದು ಹಿಡಿತ ಇದ್ರ ಮೇಲೆ ಪ್ರಾಪರ್ ಆಗಿ ಇರ್ತದೆ. ಓಕೆನಾ? ಅಷ್ಟು ಸ್ಟ್ರಾಂಗ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ಗಳು ಫಾರ್ಮೇಶನ್ ಆಗ್ತವೆ ಅಂತ ಹೇಳೋದು. ಸೊ ಅರ್ಥ ಆಯ್ತಾ? ದಿಸ್ ಇಸ್ ಆಲ್ ಅಬೌಟ್ ವಾಟ್ ಕಂಡೀಷನ್ಸ್ ಫಾರ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್. ಒಂದು ಸೇಮ್ ಎನರ್ಜಿ, ಮತ್ತೊಂದು ಸೇಮ್ ಸಿಮೆಟ್ರಿ, ಮತ್ತೆ ಪ್ರಾಪರ್ ಓರಿಯಂಟೇಶನ್, ಪ್ರಾಪರ್ ಓವರ್ಲ್ಯಾಪಿಂಗ್. ಇವು ಮೂರು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಇದ್ರ ಬಗ್ಗೆ ಏನು ಕೇಳ್ತಾನೋ ನನಗೇನು ಇದಿಲ್ಲ, ಜಸ್ಟ್ ನಾನು ಸುಮ್ಮನೆ ಎಕ್ಸ್ಟ್ರಾ ನಾಲೆಜ್ ಇರಲಿ ಅಂತ ಹೇಳಿದ್ದೀನಿ. ಓಕೆ, ನಾವು ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಸಿಲೆಬಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ದಾನೆ, ಬಾಂಡ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾನೆ, ಬಾಂಡ್ ಲೆಂತ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾನೆ. ಇದ್ರ ಮೇಲೆ ಕ್ವಶನ್ಸ್ ಚೆನ್ನಾಗಿ ಬರ್ತವೆ, ಜನರೇಟ್ ಸರಿಯಾಗಿ ಕ್ವಶನ್ಸ್ ಜನರೇಟ್ ಆಗ್ತವೆ. ಬನ್ನಿ ಹಾಗಾದ್ರೆ ಮೊದಲನೇದಾಗಿ ನೋಡೋಣ, ಬಾಂಡ್ ಆರ್ಡರ್ ಅಂದ್ರೆ ಏನು. ನೋಡಿ, ಬಾಂಡ್ ಆರ್ಡರ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ ಬಿಟ್ವೀನ್ ದ 2 atoms. ಓಕೆನಾ? ಸೊ ಬಾಂಡ್ ಆರ್ಡರ್ ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ದ 2 atoms. ಬಾಂಡಿಂಗ್ ಎಲೆಕ್ಟ್ರಾನ್ ಅಂದ್ರೂ ಒಂದೇ, ನಾನು ಹೇಳಿದ್ನಲ್ಲ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೂ ಒಂದೇ, ಬಾಂಡ್ಸ್ ಅಂದ್ರೂ ಕೂಡ ಒಂದೇ. ಒಂದು ಬಾಂಡ್ ಮಧ್ಯೆ ಎಷ್ಟು ಇರ್ತದೆ, 2 electrons ಇರ್ತದೆ. 2 ಬಾಂಡ್ ಇದ್ರೆ 4 electrons ಇರ್ತದೆ, 3 ಬಾಂಡ್ ಇದ್ರೆ 6 electrons ಇರ್ತದೆ. ಸೊ ಇದ್ರ ಬಾಂಡ್ ಆರ್ಡರ್ ಬಂದು ಏನಾಗ್ತದೆ, 1 ಆಗ್ತದೆ. ಇದ್ರ ಬಾಂಡ್ ಆರ್ಡರ್ ಬಂದು ಎಷ್ಟಾಗ್ತದೆ, 2 ಆಗ್ತದೆ. ಇದ್ರ ಬಾಂಡ್ ಆರ್ಡರ್ ಬಂದು ಎಷ್ಟಾಗ್ತದೆ, 3 ಆಗ್ತದೆ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಬಾಂಡ್ ಆರ್ಡರ್. ಹಾಗಾದ್ರೆ ಬಾಂಡ್ ಆರ್ಡರ್ ಮೇಲೆ ಕ್ವಶನ್ಸ್ ಎದ್ರ ಮೇಲೆ ಬರ್ತವೆ, ಇವುಗಳ ಮೇಲೆ ಬರ್ತವೆ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಬಾಂಡ್ ಆರ್ಡರ್ ಜಾಸ್ತಿ ಇದ್ರೆ ಬಾಂಡ್ ಲೆಂತ್ ಕಡಿಮೆ ಆಗ್ತದೆ. ಬಾಂಡ್ ಆರ್ಡರ್ ಜಾಸ್ತಿ ಅಂದ್ರೆ ಟ್ರಿಪಲ್ ಬಾಂಡ್ ಲೆಂತ್. ಇಲ್ಲೇ ಬರೀತೀನಿ ನೋಡಿ, ಏನಂತ ಬರೀತಿದ್ದೀನಿ, ಟ್ರಿಪಲ್ ಬಾಂಡ್ ಲೆಂತ್, ಟ್ರಿಪಲ್ BL ಅಂತ ಬರೀತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಟ್ರಿಪಲ್ ಬಾಂಡ್ ಲೆಂತ್ ಏನಿದೆ ಕಡಿಮೆ ಇದೆ ಆಸ್ ಕಂಪೇರ್ ಟು ಡಬಲ್ ಬಾಂಡ್ ಲೆಂತ್, ಆಸ್ ಕಂಪೇರ್ ಟು ಸಿಂಗಲ್ ಬಾಂಡ್ ಲೆಂತ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಇದ್ರೆ ಅದ್ರ ಬಾಂಡ್ ಲೆಂತ್ ಕಡಿಮೆ, ಕಾರ್ಬನ್ ಡಬಲ್ ಬಾಂಡ್ ಗಿಂತ. ಕಾರ್ಬನ್ ಡಬಲ್ ಬಾಂಡ್ ಲೆಂತ್ ಎದಕ್ಕಿಂತಲೂ ಕಡಿಮೆ ಇದೆ, ಕಾರ್ಬನ್ ಡಬಲ್ ಸಿಂಗಲ್ ಬಾಂಡ್ ಗಿಂತಲೂ ಕಡಿಮೆ ಇದೆ. ಹಾಗಾದ್ರೆ ಎಲ್ಲಕ್ಕಿಂತ ಜಾಸ್ತಿ ಲಾಂಗ್ ಇರೋದು ಯಾವುದು, ಸಿಂಗಲ್ ಬಾಂಡ್. ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು, ಉದ್ದ ಇರೋದು ಡಬಲ್ ಬಾಂಡ್. ಇದಕ್ಕಿಂತನೂ ಕಡಿಮೆ ಇರೋದು ಯಾವುದು, ಒಂದು ಬಾಂಡ್ ಲೆಂತ್ ಟ್ರಿಪಲ್ ಬಾಂಡ್. ಇದು ಒಂದು ಆರ್ಡರ್ ನೆನ್ಪಿಟ್ಕೊಂಡ್ಬಿಟ್ರೆ ದಟ್ ವಿಲ್ ಬಿ ದಿ ಎನಫ್ ಫಾರ್ ಯು. ನೆಕ್ಸ್ಟ್ ಬಂದು ಬಾಂಡ್ ಆರ್ಡರ್ ಬಗ್ಗೆ ಮಾತಾಡೋಣ. ನೋಡಿ, ಈಗ ಸಪೋಸ್ ಇದನ್ನ ಒಂದು ಕಟ್ಟಿಗೆ ತರ ಅಂತ ತಿಳ್ಕೊಳ್ಳಿ, ಒಂದು ಕಡ್ಡಿ ತರ ಅಂತ ತಿಳ್ಕೊಳ್ಳಿ. ಒಂದು ಕಡ್ಡಿನ ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಅದೇ 2 ಕಡ್ಡಿ ಇದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಎನರ್ಜಿ
ಅಪ್ಲೈ ಮಾಡಬೇಕಾಗುತ್ತೆ. 3 ಕಟ್ಟಿದ್ರೆ 3 ಅಪ್ಲೈ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಏನಾಗ್ತದೆ, ಬಾಂಡ್ ಆರ್ಡರ್ ಎದರ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ, ಬಾಂಡ್ ಎನರ್ಜಿ ಮೇಲೆ ಪ್ರಪೋರ್ಷನಲ್ ಇದೆ. ಇದನ್ನ ನಾವೇ ಡಿಸ್ಕಸ್ ಮಾಡ್ತೀನಿ. ಸೊ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆದ ಹಾಗೆ ಬಾಂಡ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತದೆ. ಅಥವಾ ನಾವು ಹಿಂಗೂ ಹೇಳ್ಬೋದು, ಈ ವಾಟ್ ಈಸ್ ಬಾಂಡ್ ಎನರ್ಜಿ ಅಂದ್ರೆ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್. ಬಾಂಡ್ ಅನ್ನ ಬ್ರೇಕ್ ಮಾಡಿದಾಗ ಬಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಬಾಂಡ್ ಇಲ್ಲೊಂದು ಎಚ್ ಇದೆ, ಇಲ್ಲೊಂದು ಸಿ ಎಲ್ ಇದೆ. ಇದನ್ನ ಬ್ರೇಕ್ ಮಾಡಿದಾಗ ಏನ್ ಎನರ್ಜಿ ಹೊರಗೆ ಬರುತ್ತಲ್ಲ, ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಬಾಂಡ್ ಎನರ್ಜಿ ಅಂತ ಕರಿತೀವಿ. ಆಬ್ವಿಯಸ್ಲಿ ಟ್ರಿಪಲ್ ಬಾಂಡ್ ಬ್ರೇಕ್ ಮಾಡಿದಾಗ ಜಾಸ್ತಿ ಎನರ್ಜಿ ಹೊರಗಡೆ ಬರ್ತದೆ, ಡಬಲ್ ಬಾಂಡ್ ಬ್ರೇಕ್ ಮಾಡಿದಾಗ ಕಡಿಮೆ ಎನರ್ಜಿ ಅದರಿಗಿಂತಲೂ ಕಡಿಮೆ ಬರುತ್ತೆ, ಸಿಂಗಲ್ ಬಾಂಡ್ ಮಾಡಿದಾಗ ಇದಕ್ಕೂ ಕಡಿಮೆ ಬರುತ್ತೆ. ಹಾಗಾದ್ರೆ ಹೆಂಗೆ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆಯೋ ಹಂಗಂಗೆ ಬಾಂಡ್ ಎನರ್ಜಿ ಕೂಡ ಏನಾಗ್ತದೆ, ಇನ್ಕ್ರೀಸ್ ಆಗ್ಕೊಂತ ಹೋಗ್ತದೆ. ನಾವು ಲೆಟ್ ಅಸ್ ಟಾಕ್ ಅಬೌಟ್ ದ ಬಾಂಡ್ ಆಂಗಲ್. ಬಾಂಡ್ ಆಂಗಲ್ ಕೂಡ ಹಂಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನೇನ್ ಮಾಡ್ತೀನಿ, ಇಲ್ಲೇ ತಗೋತೀನಿ, ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಕಾರ್ಬನ್ ಟ್ರಿಪಲ್ ಬಾಂಡ್ ಯಾವುದು, ಅಸಿಟೈಲಿನ್ ತಗೋತಾ ಇದ್ದೀನಿ. ಅಸಿಟೈಲಿನ್ ಮಧ್ಯೆ ಎಷ್ಟಿದೆ, ಬಾಂಡ್ ಆಂಗಲ್ ಬಂದು 180 ಡಿಗ್ರಿ ಇದೆ. ಓಕೆನಾ? ಅದೇ ರೀತಿ ನಾನ್ಯಾವ ತಗೋತಾ ಇದ್ದೀನಿ, ಡಬಲ್ ಬಾಂಡ್ ತಗೋತಾ ಇದ್ದೀನಿ. ಯಾವ್ದಿದು, ಇಥೈಲಿನ್. ಇಲ್ಲಿ ಬಾಂಡ್ ಆಂಗಲ್ ಎಷ್ಟಿದೆ ರೀ, 120 ಡಿಗ್ರಿ ಇದೆ. ಅದೇ ನಾನು ಸಿಂಗಲ್ ಬಾಂಡ್ ತಗೋತಾ ಇದ್ದೀನಿ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸಿಂಗಲ್ ಬಾಂಡ್ ತಗೊಂಡಾಗ ಇಲ್ಲಿ ಎಷ್ಟಿದೆ ಬಾಂಡ್ ಆಂಗಲ್ ಅಂದ್ರೆ 109.5 ಡಿಗ್ರಿ ಇದೆ. ನೋಡಿ, ಬಾಂಡ್ ಆರ್ಡರ್ ಜಾಸ್ತಿ ಆದ್ರೆ ಬಾಂಡ್ ಆಂಗಲ್ ಕೂಡ ಜಾಸ್ತಿ ಆಗ್ತದೆ. ಬಾಂಡ್ ಆಂಗಲ್ ಬಾಂಡ್ ಆರ್ಡರ್ ಕಡಿಮೆ ಆದ್ರೆ ಬಾಂಡ್ ಆಂಗಲ್ ಕೂಡ ಏನಾಗ್ತದೆ, ಕಮ್ಮಿ ಆಗ್ತದೆ. ಸೊ ಈ ರೀತಿ ಇವುಗಳ ಮೇಲೇನೆ ಕ್ವಶನ್ಸ್ ಬರ್ತವೆ. ಸೊ ಇವುಗಳು ಬಹಳ ಇಂಪಾರ್ಟೆಂಟ್. ಇವು 3 ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ, ಇವು 3 ಮೇಲೆ ಕಂಪಲ್ಸರಿ ಒಂದ್ ವೇಳೆ ಬಾಂಡ್ ಆರ್ಡರ್ ಮೇಲೆ ಕ್ವಶನ್ ಹಾಕ್ದಂದ್ರೆ ಇವು 3 ರಿಲೇಶನ್ಶಿಪ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ದ್ಯಾಟ್ ಮಚ್ ವಿಲ್ ಬಿ ದಿ ಇನಫ್ ಫಾರ್ ಯು. ಓಕೆನಾ? ಅದ್ರ ಮೇಲಿಂದನೇ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡೋಣ, ಬಾಂಡ್ ಲೆಂತ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬಾಂಡ್ ಲೆಂತ್? ನೋಡಿ, ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ 2 ಆಟಮ್ಗಳು ನ್ಯೂಕ್ಲಿಯರ್ ತಗೋತಾ ಇದ್ದೀನಿ. ಇದು ನ್ಯೂಕ್ಲಿಯರ್ ನಂಬರ್ 1, ಇದು ನ್ಯೂಕ್ಲಿಯರ್ ನಂಬರ್ 2. ಸೊ ಈ ನ್ಯೂಕ್ಲಿಯರ್ ಇಂದ ಈ ನ್ಯೂಕ್ಲಿಯರ್ ಇರುವಂತ ಡಿಸ್ಟೆನ್ಸ್ ಗೆ ನಾನೇನಂತ ಕರೆದಿದ್ದೀನಿ, RA ಅಂತ ಕರಿತೀನಿ. ಯಾಕಂದ್ರೆ ಇದು ಅಟಮ್ ಎ ಇದೆ ಅಂತ ತಿಳ್ಕೊಳ್ಳಿ. ಇದು ಅಟಮ್ ಬಿ ಇದ್ರೆ ಇದರ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೆ ಇದಕ್ಕೆ ನಾನೇನಂತ ಕರಿತೀನಿ, RB ಅಂತ ಕರಿತಿದ್ದೀನಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಹಾಗಾದ್ರೆ ವಾಟ್ ಈಸ್ ದ ರೇಡಿಯಸ್ ಅಂದ್ರೆ R is equal to RA plus RB ಅಂದ್ರೆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಇದೆ. ಸೊ ಇಟ್ ಈಸ್ ಎ ಇಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸೆಂಟರ್ಸ್ ಆಫ್ ದ ನ್ಯೂಕ್ಲಿಯರ್. ಈ ಸೆಂಟರ್ ಇಂದ ಈ ಸೆಂಟರ್ ಮಧ್ಯೆ ಇರುವಂತ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಗೆ ನಾವೇನಂತ ಕರೆದಿದ್ದೀವಿ, ಬಾಂಡ್ ಲೆಂತ್ ಅಂತ ಕರೆದಿದ್ದೀವಿ. ಅರ್ಥ ಆಯ್ತಾ? ಯೂಶುವಲಿ ಬಾಂಡ್ ಲೆಂತ್ ಅನ್ನ ಎದ್ರಲ್ಲಿ ಮೆಜರ್ ಮಾಡ್ತಾರಪ್ಪ ಅಂದ್ರೆ ಪಿಕೋಮೀಟರ್ ಅಲ್ಲಿ ಮೆಜರ್ ಮಾಡ್ತಾರೆ, ಇಲ್ಲಾಂದ್ರೆ ಆಂಗ್ಸ್ಟ್ರೋನ್ ಅಲ್ಲಿ ಮೆಜರ್ ಮಾಡ್ತಾರೆ. ಪಿಕೋಮೀಟರ್ ಅಂದ್ರೆ 10⁻⁻12 ಅಂಡ್ ಆಂಗ್ಸ್ಟ್ರೋನ್ ಅಂದ್ರೆ 10⁻⁻10. ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾಗೆ ಅಲ್ಲಿ ಹೆಂಗೆ ನಾವು ಬಾಂಡ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಬಾಂಡ್ ಲೆಂತ್ ಅಲ್ಲೂ ಕೂಡ ಅದೇ ರೀತಿ ಇರುತ್ತೆ. ಬಾಂಡ್ ಲೆಂತ್ ಜಾಸ್ತಿ ಆಗ್ತಾ ಹೋದ್ರೆ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಆಬ್ವಿಯಸ್ಲಿ ಇಷ್ಟುದ್ದ ಬಾಂಡು, ಇದರಿಗಿಂತಲೂ ಇಷ್ಟು ಚಿಕ್ಕ ಬಾಂಡು, ಅದರಿಗಿಂತಲೂ ಇದ್ರ ಚಿಕ್ಕ ಬಾಂಡ್, ಇದನ್ನ ನಾವು ಬಹಳ ಬೇಗ ಮುರಿಬಹುದು. ಇದನ್ನ ಸ್ವಲ್ಪ ಎನರ್ಜಿ ಜಾಸ್ತಿ ಅಪ್ಲೈ ಮಾಡ್ಬೇಕಾಗುತ್ತೆ, ಇದನ್ನ ಕೂಡ ಸ್ವಲ್ಪ ಇನ್ನೂ ಜಾಸ್ತಿ ಅಪ್ಲೈ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ನೋಡಿ, ಒಂದು ಉದ್ದ ಕಟ್ಟಿಗೆ ಇದೆ ಅಂತ ತಿಳ್ಕೊಳ್ಳಿ, ಬೇಗ ಮುರಿಬಹುದು. ಅದಕ್ಕಿಂತ ಚಿಕ್ಕ ಕಟ್ಟಿಗೆ ಇದ್ರೆ ಅದನ್ನು ಸ್ವಲ್ಪ ಎನರ್ಜಿ ಹಾಕಿ ಮುರಿತೀವಿ. ಇನ್ನು ಅದಕ್ಕಿಂತ ಚಿಕ್ಕ ಸೈಜ್ ಕಟ್ಟಿಗೆ ಬಂದ್ರೆ ಇದನ್ನು ಮುರಿಯಕ್ಕೆ ಕಷ್ಟ ಆಗುತ್ತದೆ. ಸೊ ಹಾಗಾದ್ರೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆದ್ರೆ ಬಾಂಡ್ ಸ್ಟ್ರೆಂತ್ ಏನಾಗ್ತದ್ರಿ, ಡಿಕ್ರೀಸ್ ಆಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಬಾಂಡ್ ಲೆಂತ್ ಇನ್ಕ್ರೀಸ್ ಆದ್ರೆ ಬಾಂಡ್ ಆರ್ಡರ್ ಕೂಡ ಡಿಕ್ರೀಸ್ ಆಗ್ತದೆ. ಈಗ ಹಿಂದೆ ಹೇಳಿದ್ನಲ್ಲ, ಇಲ್ಲಿ ಹೇಳಿದ್ನಲ್ಲ, ಏನಂತ ಹೇಳಿದೆ, ಬಾಂಡ್ ಲೆಂತ್ ಇನ್ಕ್ರೀಸ್ ಆದ್ರೆ ಬಾಂಡ್ ಲೆಂತ್ ಎಲ್ಲಿದೆ, ಇಲ್ಲಿದೆ ನೋಡಿ. ಬಾಂಡ್ ಆರ್ಡರ್ ಇನ್ಕ್ರೀಸ್ ಆದ ಹೋದಂಗೆ ಬಾಂಡ್ ಲೆಂತ್ ಡಿಕ್ರೀಸ್ ಆಗ್ತದೆ ಅಂತ ನಾನು ಹೇಳಿದ್ದೆ. ಸೊ ಅದನ್ನೇ ಇಲ್ಲಿ ನಾನು ಮತ್ತೆ ತಗೊಂಡಿದ್ದೀನಿ. ಸೊ ಅದೇ ರೀತಿ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಅಟೋಮಿಕ್ ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆಬ್ವಿಯಸ್ಲಿ ನೀವು ಡೌನ್ ದ ಗ್ರೂಪ್ ಹೋದಾಗ ಅಟೋಮ್ ಸೈಜ್ಗೂ ಜಾಸ್ತಿ ಆಗ್ತವೆ, ಹಾಗಾಗಿ ಬಾಂಡ್ ಲೆಂತ್ ಕೂಡ ಜಾಸ್ತಿ ಆಗ್ತದೆ. ಹೀಗಾಗಿ ಡೌನ್ ದ ಗ್ರೂಪ್ ಇರುವಂತ ಎಲ್ಲ ಮಾಲಿಕ್ಯೂಲ್ಸ್ಗಳು ಬಹಳ ಬೇಗ ಏನಾಗ್ತವೆ, ಬಾಂಡ್ ಬ್ರೇಕ್ ಡೌನ್ ಮಾಡ್ಕೋತವೆ. ಹಾಗಾಗಿ ರಿಯಾಕ್ಟಿವಿಟಿ ನೀವು ಕೆಳಗಡೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆದಂಗೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ ಅಂತ ನಾವು ಓದಿದೀವಿ. ಹೌದಾ? ಅದು ಏನಕ್ಕಪ್ಪ ಅಂದ್ರೆ ಬಿಕಾಸ್ ಆಫ್ ದ ಅಟಾಮಿಕ್ ಸೈಜ್. ಯಾಕಂದ್ರೆ ಡೌನ್ ದ ಗ್ರೂಪ್ ಬಂದ ಹಾಗೆ ಎಲ್ಲ ಏನಾಗ್ತದೆ, ಅಟಾಮಿಕ್ ಸೈಜ್ ದೊಡ್ಡದಾಗ್ತಾ ಹೋಗ್ತವೆ. ಯಾವಾಗ ಅಟಾಮಿಕ್ ಸೈಜ್ ದೊಡ್ಡದಾಗ್ತಾ ಹೋಗ್ತದೆ, ಅವು ಇಲ್ಲಿದ್ದ ಬಾಂಡ್ ಎಲೆಕ್ಟ್ರಾನ್ ಮತ್ತೊಂದು ಇಲ್ಲಿದ್ದ ಬಾಂಡ್ ಎಲೆಕ್ಟ್ರಾನ್ ಬಹಳ ಬೇಗ ಈಸಿಲಿ ಬ್ರೇಕ್ ಡೌನ್ ಮಾಡ್ಕೊಂಡ್ ಬಿಡ್ತವೆ. ಸೊ ಬಿಕಾಸ್ ಆಫ್ ದಟ್ ನಾವೇನ್ ಹೇಳ್ತೀವಿ,
ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆದರೆ ಬಾಂಡ್ ಲೆಂತ್ ಕೂಡ ಏನಾಗ್ತದೆ, ಆಬ್ವಿಯಸ್ಲಿ ಇನ್ಕ್ರೀಸ್ ಆಗ್ತದೆ. ಯಾಕಂದ್ರೆ ಬಾಂಡ್ ಫಾರ್ಮೇಶನ್ ಮಾಡೋ ಯಾವುವು, ಔಟರ್ ಮೋಸ್ಟ್ ಆರ್ಬಿಟಲ್ ಕಂಟೈನಿಂಗ್ ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಆರ್ಬಿಟಲ್ ಕಂಟೈನಿಂಗ್ ಎಲೆಕ್ಟ್ರಾನ್ಸ್ಗಳೇ ಏನ್ ಫಾರ್ಮೇಶನ್ ಮಾಡ್ತದೆ, ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಹೀಗಾಗಿ ಯಾವುದು ಬಹಳ ದೂರದಲ್ಲಿ ಇರುತ್ತೆ ಅದರ ಬಾಂಡ್ ಲೆಂತ್ ಜಾಸ್ತಿನೇ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಬಾಂಡ್ ಲೆಂತ್. ನೆಕ್ಸ್ಟ್ ಬಂದು ಇಲ್ಲಿ ತನಕ ಏನಾಯ್ತಪ್ಪ ಅಂದ್ರೆ ನಿಮ್ದು ಕೆಮಿಕಲ್ ಬಾಂಡಿಂಗ್ ಕಂಪ್ಲೀಟ್ ಆಯ್ತು. I hope this much will be enough for the today's class.